ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ನೆಮ್ಮದಿಗೆ ಭಂಗ ತಂದಿರುವ ಮತ್ತೊಂದು ಬೇಜವಾಬ್ದಾರಿತನ ಬಯಲಾಗಿದೆ. ಕೊಂಚಾಡಿಯಿಂದ ಲ್ಯಾಂಡ್ಲಿಂಗ್ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಕಳೆದ 1 ತಿಂಗಳಿನಿಂದ ನಡೆಯುತ್ತಿರುವ ಒಳಚರಂಡಿ ದುರಸ್ತಿ ಕಾಮಗಾರಿ ಅತ್ಯಂತ ಆಮೆಗತಿಯಲ್ಲಿ ಸಾಗುತ್ತಿದ್ದು ಸ್ಥಳೀಯ ನಿವಾಸಿಗಳು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಕೊಂಚಾಡಿ ಮಜಲು ಲ್ಯಾಂಡ್ಲಿಂಗ್ಸ್ ಪ್ರದೇಶದ ನಾಗರಿಕರ ತಾಳ್ಮೆ ಮೀರಿದೆ. ಶ್ರೀರಾಮಾಶ್ರಮ ಪ್ರಾಥಮಿಕ ಶಾಲೆಯ ಸಮೀಪದ ಮುಖ್ಯ ರಸ್ತೆಯನ್ನ ಒಳಚರಂಡಿ ಕಾಮಗಾರಿಗಾಗಿ ಸಂಪೂರ್ಣವಾಗಿ ಅಗೆದು ಹಾಕಲಾಗಿದೆ. ಇದರಿಂದಾಗಿ ಈ ಬೃಹತ್ ಜನವಸತಿ ಪ್ರದೇಶದ ನಿವಾಸಿಗಳ ದೈನಂದಿನ ಸಂಚಾರ ಸಂಪೂರ್ಣ ದುಸ್ತರಗೊಂಡಿದೆ. ಶಾಲಾ ಮಕ್ಕಳು ಹಾಗೂ ಕಚೇರಿಗೆ ಹೋಗುವವರು ನಿತ್ಯವೂ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಳೆಗಾಲ ಈಗಾಗಲೇ ಆರಂಭವಾಗಿದ್ದು ಅರೆಬರೆ ಕಾಮಗಾರಿಯಿಂದಾಗಿ ಮಳೆ ನೀರು ಒಳಚರಂಡಿ ವ್ಯವಸ್ಥೆಯೊಳಗೆ ನುಗ್ಗುತ್ತಿದೆ. ಇದರಿಂದ ಇಡೀ ಪ್ರದೇಶದಲ್ಲಿ ಮತ್ತೆ ಡ್ರೈನೇಜ್ ನೀರು ಸೋರಿಕೆಯಾಗಿ ಸಾಂಕ್ರಾಮಿಕ ರೋಗ ಹರಡುವ ಆತಂಕ ಕೂಡ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಾಗರಿಕರು ಮಂಗಳೂರು ನಗರ ಪಾಲಿಕೆಯ ಆಯುಕ್ತರಿಗೆ ಲಿಖಿತ ಮನವಿಯನ್ನ ಸಲ್ಲಿಸಿ ಒತ್ತಾಯವನ್ನ ಕೂಡ ಹೇರಿದ್ದಾರೆ. ಮಳೆಗಾಲ ತೀವ್ರಗೊಳ್ಳುವ ಮೊದಲೇ ಈ ಒಳಚರಂಡಿ ಕಾಮಗಾರಿಯನ್ನ ಸಮರೋಪಾದಿಯಲ್ಲಿ ನಡೆಸಿ ಅತ್ಯಂತ ಶೀಘ್ರವಾಗಿ ಪೂರ್ಣಗೊಳಿಸಬೇಕು. ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸಿ ಭವಿಷ್ಯದಲ್ಲಿ ಮತ್ತೆ ಸೋರಿಕೆ ಸಮಸ್ಯೆ ಉಂಟಾಗದಂತೆ ಖಾತ್ರಿಪಡಿಸಿಕೊಳ್ಳಬೇಕು. ಒಳಚರಂಡಿ ಕಾಮಗಾರಿ ಪೂರ್ಣಗೊಂಡ ತಕ್ಷಣವೇ ರಸ್ತೆಯನ್ನ ಸಮರ್ಪಕವಾಗಿ ದುರಸ್ತಿಗೊಳಿಸಿ ನಾಗರಿಕರ ಸಂಚಾರಕ್ಕೆ ಮುಕ್ತಗೊಳಿಸಬೇಕು. ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಯಾವುದೇ ದೊಡ್ಡ ಅನಾಹುತ ಸಂಭವಿಸುವ ಮುನ್ನ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಈ ಕೂಡಲೇ ಮಧ್ಯಪ್ರವೇಶಿಸಿ ತಕ್ಷಣದ ಕ್ರಮ ಕೈಗೊಳ್ಳಬೇಕಾಗಿದೆ ಎಂಬುದು ಕೊಂಚಾಡಿ ಲ್ಯಾಂಡ್ಲಿಂಗ್ಸ್ ನಾಗರಿಕರ ಒತ್ತಾಯವಾಗಿದೆ. ಇಲ್ಲಿ ಕೊಂಚಾಡಿಯಿಂದ ಮಜಲ್ ರಸ್ತೆಯಾಗಿ ಲ್ಯಾಂಡ್ಲಿಂಗ್ಸ್ಗೆ ಕನೆಕ್ಟ್ ಆಗುವ ರೋಡ್ ಇದು. ಸಾಧಾರಣ ಈಗ 1.5 ವರ್ಷ ಆಯಿತು ಕಾಣಬೇಕು. ಸಾಧಾರಣ 2 ವರ್ಷದಿಂದ ಈ ರೋಡು ರಿಪೇರಿಗೆ ಬಂದಿದ್ದಾರೆ. ಮಳೆಗಾಲದಲ್ಲಿ ಈಗ ಅವರು ರಿಪೇರಿಗೆ ಬಂದು ಅರ್ಧದಲ್ಲಿ ಬಿಟ್ಟು ಹೋಗಿದ್ರು. ಒಂದು 6 ತಿಂಗಳು ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ. ಈಗ ಬಂದು ಸ್ವಲ್ಪ ಜಲ್ಲಿ ಎಲ್ಲ ಹಾಕಿ ಅರ್ಧದಲ್ಲಿ ನಿಂತಿದೆ. ಅದರ ಎಡೆಯಲ್ಲಿ ಈ ಡ್ರೈನೇಜ್ ಇದೆಲ್ಲ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. ಡ್ರೈನೇಜ್ ಅಲ್ಲಿ ಬ್ಲಾಕ್ ಆಗಿ ಫುಲ್ ಡ್ರೈನೇಜ್ ಇಲ್ಲಿ ಅದರ ನೀರು ಅದರ ಗಲೀಜು ನೀರೆಲ್ಲ ಇಲ್ಲಿ ಬಂದು ಅದು ನಮ್ಮ ಕುಡಿಯುವ ನೀರಿಗೆ ಅದು ಮಿಕ್ಸ್ ಆಗ್ತಾ ಇದೆ. ಸೊ ಎಷ್ಟು ಹೇಳಿದ್ರು ಅದೊಂದು ಎಚ್ಚೆತ್ತುಕೊಳ್ಳುವುದಿಲ್ಲ ಯಾರು. ನಮಗೆ ಕಾರ್ಪೊರೇಟ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಕೆಲವರ ಹತ್ರ ಹೇಳಿದ್ದೇವೆ, ಸಿಟಿ ಕಾರ್ಪೊರೇಷನ್ಗೂ ಕೂಡ ಹಾಕಿದ್ದೇವೆ. ಈಗ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಆದಷ್ಟು ಬೇಗ ಈ ರೋಡ್ ಅನ್ನು ಸರಿ ಮಾಡಬೇಕು, ಆ ಡ್ರೈನೇಜ್ ಅನ್ನು ಕ್ಲಿಯರ್ ಮಾಡಿ ಕೊಡಬೇಕು ಅಂತ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದಷ್ಟು ಬೇಗ ಅದರದ್ದು ಕಾಮಗಾರಿ ಶೀಘ್ರದಲ್ಲಿ ನಡೆದು ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ನಮ್ಮೆಲ್ಲರ ಪರವಾಗಿ ನಾವು ವಿನಂತಿ ಮಾಡಿಕೊಡ್ತೇವೆ. ಈಗ ಈ ಸಲ ಮಳೆಗೆ ಏನಾದರೂ ಗುಡ್ಡ ಜರಿಯುವ ಸಂಭವ ಖಂಡಿತ ಇರುತ್ತೆ. ಅದು ಬೇರೆ, ಇವರು ರಸ್ತೆ ಬೇರೆ ಮಾಡ್ತಾ ಇದ್ದಾರೆ. ಇಲ್ಲಿ ಇದೇ ಮಳೆಗಾಲ ಟೈಮ್ನಲ್ಲಿ ರಸ್ತೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಈ ಮಳೆಗಾಲ ಟೈಮ್ನಲ್ಲಿ ರಸ್ತೆ ಮಾಡೋದ್ರಿಂದ ಇಲ್ಲಿ ಕಾಂಕ್ರೀಟ್ನಲ್ಲಿ ಮೇಲ್ ಬರುವ ನೀರು ಹೋಗಕ್ಕೆ ದಾರಿ ಇಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ, ನೀರು ಹೋಗಕ್ಕೆ ದಾರಿ ಇಲ್ಲ. ಇದು ಅದೇ ರಸ್ತೆಯಲ್ಲಿ ಮೇಲ್ಗಡೆ ನೀರು ಬರಬೇಕು. ನಮ್ಮ ಇದೇ ರಸ್ತೆಯಲ್ಲಿ ಮನೆ ಇರುವುದು, 2-3 ಮನೆ ಇದೆ ಇಲ್ಲಿ. ಆ ಮನೆಗಳ ಮೇಲ್ಗಡೆನೆ ನೀರು ಬರುವ ಚಾನ್ಸಸ್ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ಕಾರ್ಪೊರೇಟರ್ ಕೂಡ ಒಂದ್ಸರಿ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮತ್ತೆ ಬರೋದೇ ಇಲ್ಲ ಅವರು. ಇಲ್ಲಿಯ ವ್ಯವಸ್ಥೆ ನಾವು ಯಾರಿಗೂ ಹೇಳುವಂತ ಪರಿಸ್ಥಿತಿ ಇಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಯಾರಿಗೂ ಬೇಡ, ಪುರ್ಸೊತ್ತು ಕೂಡ ಇಲ್ಲ ಮಾತಾಡ್ಲಿಕ್ಕೆ ಆಗ್ಲಿ ಹೇಳಲಿಕ್ಕೆ ಆಗ್ಲಿ. ಡಿಸಿಗೆ ಕರೆ ಮಾಡಿದ್ರು ಡಿಸಿ ಬರ್ತಾ ಇಲ್ಲ. ಅವರು ಕಮಿಷನರ್ ಅವ್ರಿಗೂ ಫೋನ್ ಮಾಡಿದ್ರು ಅವರು ಕೂಡ ಬರ್ತಾ ಇಲ್ಲ. ಇಲ್ಲಿ ಯಾರು ಇದು ಕಾರ್ಪೊರೇಷನ್ ಏರಿಯಾನ ಅಥವಾ ಎಲ್ಲೋ ಒಂದು ಸುಳ್ಯ ಸಂಪಾಜೆ ಹತ್ತಿರ ಇರುವಂತ ಪ್ರದೇಶನ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಆ ಥರ ಪರಿಸ್ಥಿತಿ ಇದೆ. ಇಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವ ಒಂದು ವ್ಯವಸ್ಥೆ ಆಗಲಿ ಅಥವಾ ಜನಸಾಮಾನ್ಯರು ನಡೆದುಕೊಂಡು ಹೋಗೋ ದಾರಿ ಹೇಗಿರಬೇಕು. ಇಲ್ಲಿ ಎಲ್ಲ ವಯಸ್ಸಾದವರು, ವಾಹನಗಳೆಲ್ಲ ಹೋಗ್ತಾ ಇಲ್ಲ. ಇಲ್ಲಿ ವಯಸ್ಸಾದವರು ಯಾವ ರೀತಿ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ಈ ಸ್ಮೆಲ್ ಬರ್ತಾ ಇದೆ, ಇಲ್ಲಿ ವಾಸನೆ ಹೊಡಿತಾ ಇದೆ. ಇಲ್ಲಿ ಒಂದು ವೇಳೆ ಇದೇ ಏರಿಯಾದಲ್ಲಿ ಕಮಿಷನರ್ನ ಮನೆ ಅಥವಾ ಡಿಸಿ ಅವರ ಮನೆ ಅಥವಾ ಕಾರ್ಪೊರೇಟರ್ ಅವರ ಮನೆ ಇಲ್ಲೇ ಇದ್ದಿದ್ದರೆ ಇವರು ಸರಿ ಮಾಡದೇ ಇರ್ತಿದ್ರಾ, ಅಥವಾ ಒಂದು MLA ಮನೆ ಇರ್ತಿದ್ದಿದ್ರೆ ಸರಿ ಮಾಡದೇ ಇರ್ತಿದ್ರಾ? ಇದು ಅಂದ್ರೆ ಅವರಿಗೆ ಅವರ ಏರಿಯಾ ಅವ್ರಿಗೆ ಸರಿಯಾಗಿ ಏನ್ ಬೇಕು ಅನುಕೂಲ ಎಲ್ಲ ಮಾಡಿಬಿಡ್ತಾರೆ. ಅದೇ ಬೇರೆಯವರ ಜನಸಾಮಾನ್ಯರು ಅಂದ್ರೆ ನಾವು 5 ವರ್ಷಕ್ಕೊಂದ್ಸರಿ ವೋಟ್ ಹಾಕ್ತೀವಿ. ಆ ವೋಟ್ ಹಾಕಿದ್ಮೇಲೆ ಮತ್ತೆ ಅವ್ರಿಗೆ ನಮ್ದು ಅಗತ್ಯ ಇಲ್ಲ. ಆದ್ದರಿಂದ ಇದು
ಯಾವ ರೀತಿ ಅಂದ್ರೆ ಒಂದು ಜನಸಾಮಾನ್ಯರಿಗೆ ಬೇಕಾದ ವ್ಯವಸ್ಥೆಯನ್ನ ಇವ್ರಿಗೆ ಅಗತ್ಯ ಇಲ್ಲ. ಧನ್ರಾಜ್, ವಿ4 ನ್ಯೂಸ್, ಮಂಗಳೂರು.